ಕೆಲಸ ಮಾಡುವಂಥ ಮನಸ್ಸಿಗೆ ನಾವು ಹೇಳಲಿಕ್ಕೆ ಶಕ್ತರಾಗಲ್ಲ, ಅಲ್ಲಿವರೆಗೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಂಬಿಡಿ. ನಮ್ಮ ಎಲ್ಲ ಕಾರ್ಯಕ್ಕೆ, ನಮ್ಮೆಲ್ಲ ಸಾಧನೆಗೆ ಮನಸ್ಸೇ ಮೂಲ. ನಮಗೆ ದೇವರು ದಿಂಡ್ರು ಯಾವುದೂ ಅಲ್ಲ. ನಮ್ಮ ಆತ್ಮ, ನಮ್ಮ ಮನಸ್ಸನ್ನೇನಾರ ನೀನು ಈ ಕೆಲಸ ಮಾಡಬೇಕು ಅಂತ ಯಾರಾದರೂ ನಿಘಂಟಾಗಿ ಇಟ್ಕೊಂಡು ಆ ದಿಕ್ಕಿಗೆ ಬಿಟ್ರೆ ಏನು ಬೇಕಾದ್ರೂ ಸಾಧಿಸ್ತೀರಿ. ಅದನ್ನು ಮಾಡಿಸೋ ಶಕ್ತಿ ಇಲ್ಲ ಅಂದರೆ ಅರ್ಧ ದಾರಿ ಅಷ್ಟೇ ನಿಮ್ಮ ನಡಿಗೆ. ಯಾವ ಗುರಿನೂ ನಾವು ಮುಟ್ಟಕ್ಕಾಗಲ್ಲ. ದಯಮಾಡಿ ಇನ್ನೊಬ್ಬರ ಬಗ್ಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಯಾವಾಗಲೂ ಅವ್ರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಅವರೇ ಕಾಳು ಬೇಯಿಸ್ತೋರೋ, ಹುಳ್ಳಿ ಕಾಳು ಬೇಯಿಸ್ತೋರೋ, ನಾನೇನು ಮಾಡಬೇಕು ಅನ್ನೋ ಚಿಂತೆ ಮಾಡ್ಕೊಂಡು ಬದುಕ್ಬಿಟ್ರೆ ನಮಗೇನಾರು ಒಂದು ರೂಪುರೇಷೆ ಸಿಗುತ್ತೆ. ನಾವು ಜೀವನದಲ್ಲಿ ಎಲ್ಲರೂ ಮುಂದಕ್ಕೆ ಹೋಗೋಕ್ಕೆ ದಾರಿ ಕಾಣುತ್ತೆ. ನಾವು ಯೋಚನೆ ಮಾಡಲಿಲ್ಲ ಅಂದರೆ ನಮಗೆ ದಾರಿ ಕಾಣಲ್ಲ. ಅನೇಕ ಸಲ ದಾರಿ ತಪ್ತೀವಿ. ಆದರೆ ಯೋಚನೆ ಮಾಡೋರಿಗೆ ಪರ್ಯಾಯವಾಗಿ ದಾರಿ ಕಾಣುತ್ತೆ. ನೀರಿದ್ದಂಗೆ, ನೀರಿಗೆಲ್ಲಾರ ಒಂದು ನೀವು ಅಡ್ಗಟ್ಟೆ ಹಾಕಿರೆ ನಾವೇನು ಯಾರು ಹೇಳ್ಕೊಡಲ್ಲ. ನೀರಿಗೆ ಇಲ್ಲಿ ಕಟ್ಟೆ ಹಾಕಿದ್ದೀನಿ ಹೋಗ್ಬೇಡ ಅಂತ ಅಷ್ಟು ಹೇಳ್ತೀವಿ ಬಿಟ್ರೆ ಇನ್ನೊಂತ ಹುಡುಕೊಂಡು ಹೋಗುತ್ತದು. ಮನಸ್ಸು ಹಂಗೆ. ಒಂದು ದಾರಿ ಬಂದಾದ್ರೆ ಯಶಸ್ವಾಗುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಾವು ಅಂದ್ಕೋಬಾರ್ದು. ಬೇಕಾದಷ್ಟು ಸರಿ ನಾವು ಫೈಲ್ ಆಗ್ಬೋದು. ಆ ಫೈಲ್ ಆದಾಗ ಕ್ಲೋಸ್, ಆ ದಾರಿ ಬೇಡಪ್ಪ, ಇನ್ನೊಂದು ದಾರಿ ಹಿಡಿಯೋಣ ಅಂತ ಮುಂದ್ಕೋದವರು ಖಂಡಿತವಾಗಿ ಯಶಸ್ಸಾಗ್ತಾರೆ. ಅದರಲ್ಲಿ ಏನಿಲ್ಲ. ಒಂದ್ಸಲ ಫೈಲ್ ಆದ ಕ್ಷಣಕ್ಕೆ ಸರ್ವಸ್ವನೂ ಕಳೆದೋಯ್ತು ಅಂತ ನಾವು ಕೂತ್ಕೊಳಕ್ಕಾಗಲ್ಲ. ಒಂದು ಬೋರ್ ಫೈಲ್ ಆದ್ರೆ ಇನ್ನೊಂದು ಬೋರಲ್ಲಿ ನೀರು ಬೀಳ್ಬೋದು. ಸ್ವಲ್ಪ ರಿಸ್ಕ್ ತಗೊಂಡು ಹಾಕ್ಸ್ಕೋಬೇಕು ಅನ್ನೋ ಸ್ಥಿತಿಲಿ ನಾವು ಯೋಚನೆ ಮಾಡಿದ್ರೆ ಸರಿಯಾಗುತ್ತೆ. ಹಾಗಾಗಿ ಆಲೋಚನೆಯಿಂದ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮನೆ ಬಗ್ಗೆ ಮಾಡೋದು ಕಲ್ತ್ಕೋಬೇಕು. ಮೂರನೇದು ಪೇರೆಂಟಲ್ ಕೇರ್. ನಿಮ್ಮ ಹತ್ರ ಮಕ್ಕಳಿದ್ರೆ ಅವ್ರ ಜೊತೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕಾಲ ಕಳೆಯುವಷ್ಟು ದೊಡ್ಡತನನ ನೀವೆಲ್ಲ ತೋರಿಸ್ಬೇಕು. ತಾಯಂದ್ರು ದೊಡ್ಡತನ ಅದು. ಯಾವ ಮಕ್ಕಳನ್ನ ನೀವು ಪ್ರೀತಿಯಿಂದ ನೋಡ್ತೀರಿ ಆ ಮಕ್ಕಳು ಅಡ್ಡದಾರಿ ಹಿಡಿಯಲ್ಲ. ಯಾವ ಮಕ್ಕಳನ್ನ ನೀವು ಮನೇಲಿ ಪ್ರೀತಿಯಿಂದ ನೋಡಲಿಲ್ಲ, ಲವ್ ಮಾಡೋಕ್ಕೆ ಯಾರನ್ನಾರ ಹುಡ್ಕೊಂಡು ಹೋಗ್ತಾರೆ. ಹೇಳಲಿಲ್ಲ ಅನ್ಬೇಡ್ರಿ. ಒಂದೇ ಸರಿ ಏನಮ್ಮ ಅಷ್ಟು. ನನ್ನ ಹತ್ರ ಕೇಸ್ ಜಾಸ್ತಿ ಬರುತ್ತೆ. ಹುಡುಗನ ಲವ್ ಮಾಡೋಗವ್ರೆ, ಅಲ್ಲೋಗವ್ರೆ, ಇಲ್ಲೋ. ನೀ ಏನಮ್ಮ ಮಾಡ್ತಿದ್ದೆ, ನೀನು ಕೂತ್ಕೊಂಡು ಮಗು ಜೊತೆ ಪ್ರೀತಿ ಆಗಿದ್ರಿ, ಇವೆಲ್ಲ ಬರೋದೇನಮ್ಮ ಅಂದರೆ ಮುಖ ಇಷ್ಟು ಮಾಡ್ಕೋತಾರೆ. ಮಕ್ಕಳವ್ವ, ಅವಕ್ಕೆ ಎಲ್ಲರೂ ಪ್ರೀತಿ ತೋರಿಸೋರು ಬೇಕು. ಎಲ್ಲರೂ ನಾವು ಕೊಡ್ಬೇಕು ಆ ಪ್ರೀತಿನ. ನಮ್ಮ ಮಕ್ಕಳು ಅವ್ರು ಎಷ್ಟು ದೊಡ್ಡವರಾದರೂ ನಮ್ಮ ಮಕ್ಕಳೇ. ನಾವೆಲ್ಲಿವರೆಗೆ ಅವ್ರನ್ನ ಪ್ರೀತಿ ಮಾಡ್ತೀವಿ ಅಲ್ಲಿವರೆಗೂ ನಮ್ಮನ್ನಷ್ಟೇ ಪ್ರೀತಿ ಮಾಡ್ತಾವು. ನಾವು ನನಗೆ ಭಾಳ ಕೆಲಸ ಐತೆ, ನಾನು ಶಿವರಾತ್ರಿ ಹಬ್ಬ ಮಾಡಬೇಕು, ಏಕಾದಶಿ ಹಬ್ಬ ಮಾಡಬೇಕು, ತೋಟಕ್ಕೆ ಹೋಗ್ಬೇಕು, ಹೊಲಕ್ಕೆ ಹೋಗ್ಬೇಕು ಅಂತ ನಾವೇ ರೂಢಿಸ್ಕೊಂಡು ಆಸ್ತಿನ ನಾವು ಉದಾಸೀನ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಕೈ ತಪ್ಪು ಹೋಗುತ್ತೆ. ಮಕ್ಕಳೇ ಕೈ ತಪ್ಪು ಹೋದರೆ ನೀವು ಮಾಡಿ ಆಸ್ತಿ ಇಟ್ಕೊಂಡು ಏನು ಮಾಡ್ತೀರಾ? ಯಾರಿಗೆ ಕೊಡ್ತೀರ ಅದನ್ನ? ಆಸ್ತಿ ಮಕ್ಕಳಾಗಬೇಕು. ಆ ಒಳ್ಳೆ ಆಸ್ತಿ ಮಾಡ್ಬೇಕಂದ್ರೆ ಯಾರು ಕದಿದಂಥ ಆಸ್ತಿವಂತರನ್ನ ಅವ್ರನ್ನ ಮಾಡಬೇಕು. ಆ ಕಡೆ ಯೋಚನೆ ಮಾಡಬೇಕು. NSS ಕ್ಯಾಂಪೇನ್ ಆಗಿದೆ, ಅರಿವು ಮೂಡಿಸೋ ಕೆಲಸ. ರಘು ಹೇಳಿದ್ ಸರಿ. ನಾವು ರೆಗ್ಯುಲರ್ ಆಗಿ ಬಂದಿಲ್ಲಿ ಊರು ಕ್ಲೀನ್ ಮಾಡೋ ಕೆಲಸ ನಮ್ದಲ್ಲ. ಒಂದು ಅರಿವನ್ನು ಅವ್ರು ಮೂಡಿಸ್ತಾರೆ. ಅದ್ರ ಜೊತೆಗೆ ಅವರು ನಿಮ್ಮ ಜೊತೆ ಹೇಗಿರ್ಬೋದು, ನಿಮ್ಮ ಸಮಸ್ಯೆಗಳೇವಂತ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅರಿವು ಮೂಡಿದ ಮೇಲೆ ದಯಮಾಡಿ ಇದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತೇನು ನೀವು ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇಟ್ಕೊಂಡು ಅವ್ರಿಗೆಲ್ಲ ಅಡುಗೆ ಮಾಡಿ ಊಟಕ್ಕೆ ಇಟ್ಟಿದ್ದೀರಿ, ಅದು ಸಾರ್ಥಕ ಆಗುತ್ತೆ. ಇವ್ರು ಹೋಗ್ತಿದ್ದಂಗೆ ಆಕಾಶಲ್ಲೇ ಇರುತ್ತೆ, ಆ ನೀರಲ್ಲೇ ಯಶಸ್ವಾಗುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಾವು ಅಂದ್ಕೋಬಾರ್ದು. ಬೇಕಾದಷ್ಟು ಸರಿ ನಾವು ಫೈಲ್ ಆಗ್ಬೋದು. ಆ ಫೈಲ್ ಆದಾಗ ಕ್ಲೋಸ್, ಆ ದಾರಿ ಬೇಡಪ್ಪ, ಇನ್ನೊಂದು ದಾರಿ ಹಿಡಿಯೋಣ ಅಂತ ಮುಂದ್ಕೋದವರು ಖಂಡಿತವಾಗಿ ಯಶಸ್ಸಾಗ್ತಾರೆ. ಅದರಲ್ಲಿ ಏನಿಲ್ಲ. ಒಂದ್ಸಲ ಫೈಲ್ ಆದ ಕ್ಷಣಕ್ಕೆ ಸರ್ವಸ್ವನೂ ಕಳೆದೋಯ್ತು ಅಂತ ನಾವು ಕೂತ್ಕೊಳಕ್ಕಾಗಲ್ಲ. ಒಂದು ಬೋರ್ ಫೈಲ್ ಆದ್ರೆ ಇನ್ನೊಂದು ಬೋರಲ್ಲಿ ನೀರು ಬೀಳ್ಬೋದು. ಸ್ವಲ್ಪ ರಿಸ್ಕ್ ತಗೊಂಡು ಹಾಕ್ಸ್ಕೋಬೇಕು ಅನ್ನೋ ಸ್ಥಿತಿಲಿ ನಾವು ಯೋಚನೆ ಮಾಡಿದ್ರೆ ಸರಿಯಾಗುತ್ತೆ. ಹಾಗಾಗಿ ಆಲೋಚನೆಯಿಂದ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮನೆ ಬಗ್ಗೆ ಮಾಡೋದು ಕಲ್ತ್ಕೋಬೇಕು. ಮೂರನೇದು ಪೇರೆಂಟಲ್ ಕೇರ್. ನಿಮ್ಮ ಹತ್ರ ಮಕ್ಕಳಿದ್ರೆ ಅವ್ರ ಜೊತೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕಾಲ ಕಳೆಯುವಷ್ಟು ದೊಡ್ಡತನನ ನೀವೆಲ್ಲ ತೋರಿಸ್ಬೇಕು. ತಾಯಂದ್ರು ದೊಡ್ಡತನ ಅದು. ಯಾವ ಮಕ್ಕಳನ್ನ ನೀವು ಪ್ರೀತಿಯಿಂದ ನೋಡ್ತೀರಿ ಆ ಮಕ್ಕಳು ಅಡ್ಡದಾರಿ ಹಿಡಿಯಲ್ಲ. ಯಾವ ಮಕ್ಕಳನ್ನ ನೀವು ಮನೇಲಿ ಪ್ರೀತಿಯಿಂದ ನೋಡಲಿಲ್ಲ, ಲವ್ ಮಾಡೋಕ್ಕೆ ಯಾರನ್ನಾರ ಹುಡ್ಕೊಂಡು ಹೋಗ್ತಾರೆ. ಹೇಳಲಿಲ್ಲ ಅನ್ಬೇಡ್ರಿ. ಒಂದೇ ಸರಿ ಏನಮ್ಮ ಅಷ್ಟು. ನನ್ನ ಹತ್ರ ಕೇಸ್ ಜಾಸ್ತಿ ಬರುತ್ತೆ. ಹುಡುಗನ ಲವ್ ಮಾಡೋಗವ್ರೆ, ಅಲ್ಲೋಗವ್ರೆ, ಇಲ್ಲೋ. ನೀ ಏನಮ್ಮ ಮಾಡ್ತಿದ್ದೆ, ನೀನು ಕೂತ್ಕೊಂಡು ಮಗು ಜೊತೆ ಪ್ರೀತಿ ಆಗಿದ್ರಿ, ಇವೆಲ್ಲ ಬರೋದೇನಮ್ಮ ಅಂದರೆ ಮುಖ ಇಷ್ಟು ಮಾಡ್ಕೋತಾರೆ. ಮಕ್ಕಳವ್ವ, ಅವಕ್ಕೆ ಎಲ್ಲರೂ ಪ್ರೀತಿ ತೋರಿಸೋರು ಬೇಕು. ಎಲ್ಲರೂ